ನಿಮ್ಮೆಲ್ಲರ ದಿನ ನಗುವಿನಿಂದ ಶುರುವಾಗಿ ನಗುವಿನಿಂದ ಕೊನೆಯಾಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಗ್ತಾ ನಗ್ತಾ ಇರೋಣ ಫ್ರೆಂಡ್ಸ್. ಇವತ್ತು ನಾನು ಕರೆಕ್ಟಾಗಿ ಸಾಫ್ಟಾಗಿ ಮೆತ್ತಗೆ ಇಡ್ಲಿ ಹೇಗೆ ಮಾಡೋದು ಅಂತಂದೇಳಿ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಇಡ್ಲಿ ರೆಸಿಪಿ. ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೆ ನಾನು ಇದರಲ್ಲಿ. ಆಮೇಲೆ ಮತ್ತು ಈಗ ಈ ಲೋಟದಲ್ಲಿ ಮಾತ್ರ ನಾನು 1 ಲೋಟ ಮಾತ್ರ ಉದ್ದಿನಬೇಳೆ ತೊಗೊಂಡಿದ್ದೆ. ಈಗ ನಾನು ಈ ಲೋಟದಲ್ಲಿ ಒಂದು ಸ್ವಲ್ಪ ಈ ಕೈಲೇ ತೋರಿಸಿ ನೋಡಿ, ನಾನು ಒಂದು ಕಾಲು ಭಾಗದಷ್ಟು ಇಷ್ಟು ನಾನಿಲ್ಲಿ ಸೋಯಾಬೀನ್ ತೊಗೋತಿದ್ದೀನಿ. ಸೋಯಾಬೀನ್ ತೋರಿಸ್ಬೇಕಾದ್ರೆ ಸೋಯಾಬೀನ್ ಹಾಕ್ತೀನಿ, ನಾನು ಹಾಕಬೇಕು. ಮತ್ತು ಸೋಯಾಬೀನ್ ವಿಟಮಿನ್ಸ್ ಎಲ್ಲ ಬಾಡಿಗೆ ಸಿಗಬೇಕು ಅಂತ ನಾನು ಪಡ್ಡು ದೋಸೆದೆಲ್ಲ ಹಾಕ್ತೀನಿ ಅಂತ ಹೇಳಿದ್ದೆ. ಮತ್ತು ಇನ್ನೊಂದೇನಂತಂದರೆ, ನಾವು ಈ ಸೋಯಾಬೀನ್ ಹಾಕೋದ್ರಿಂದ ಚೆನ್ನಾಗಿ ಉಕ್ಕು ಬರೋಕ್ಕೆ ಮತ್ತು ಪರ್ಮೆಂಟ್ ಆಗೋಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಮತ್ತು ಸೋಯಾಬೀನ್ ಕೂಡ ನಾವು ಬೇರೆ ಇದರಲ್ಲಿ ತಿನ್ನೋಕೆ ಹಾಕೋಂಗಿಲ್ಲ, ಅದಕ್ಕೆ ಈ ಥರ ನಾವು ಯೂಸ್ ಮಾಡ್ಬೋದು. ನಾನು ಕೈಯಲ್ಲಿ ತೋರಿಸಿದ್ನಲ್ಲ ಅಷ್ಟೇ ಹಾಕೊಂಡ್ರೆ ಸಾಕು. ನೀವು ಎಷ್ಟು ಪ್ರಮಾಣದಲ್ಲಾದರೂ ಮಾಡಿರಿ, ಆದರೆ ಅಷ್ಟೇ ಹಾಕೊಂಡ್ರೆ ಅಷ್ಟು ವಿಟಮಿನ್ಸ್ ಬಾಡಿಗೆ ಹೋಗುತ್ತೆ. ಈಗ ನಾನು ಅರ್ಧ ಟೇಬಲ್ ಸ್ಪೂನ್ ಮೆಂತೆ, ಅದನ್ನು ಸಣ್ಣ ಗ್ಲಾಸಲ್ಲಿ ತೊಗೊಂಡಿದ್ದು, ಉದ್ದಿನಬೇಳೆ ಸ್ವಲ್ಪ ಕಾಲು ಭಾಗಕ್ಕಿಂತ ಕಡಿಮೆ ಸೋಯಾಬೀನ್, ಇದು 3 ಕೂಡಿ ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ನೀರು ಹಾಕಿ ಎತ್ತಿಡ್ಕೊತೀನಿ. ನಾನು ಸುಮಾರು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಇದನ್ನು ನೆನೆ ಹಾಕ್ಕೊಂಡಿದ್ದೆ. ನಾನು ರಾತ್ರಿ ನೀವು ಬೇಕಾದ್ರೆ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ರುಬ್ಕೋಬೋದು, ಇಲ್ಲ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ರುಬ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲೇ ಹೊರಗಡೆ ಮಾರ್ಕೆಟಿಗೆ ಹೋಗಿದ್ವಿ, ನೆನಪೇ ಇರಲಿಲ್ಲ ನನಗೆ. ರಾತ್ರಿ 9-9:30 ಅಷ್ಟೊತ್ತಿಗೆ ರುಬ್ಬೋದು ಇಡ್ಲಿಗೆ ಹಾಕಿದ್ದೀನಲ್ಲ ಅಂತ ನೆನಪಾಗಿ ಅವಾಗ ರುಬ್ಕೋತಾ ನಾನು. ಇಲ್ಲಿ ಅದನ್ನೆಲ್ಲ ಮತ್ತೊಂದು ಸಲ ನೀರನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಇದು ನೀರು ಬಸಿದ್ಬಿಟ್ಟು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ನೋಡಿದ್ರೆ ನೀವು 1-2 ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡೆ ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆ ತಗೊಂಡು ಅದ್ರಾಗ ಅರ್ಧದಗಿಂತ ಜಾಸ್ತಿ ನೀರು ಇಟ್ಕೊಂಡಿದ್ದೀನಿ. ನಾನು ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದರಲ್ಲಿ ಇಡ್ಲಿ ರವೆ ಹಾಕಿ ನಾನು ಮಿಕ್ಸ್ ಮಾಡೋದೈತಿ. ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂತ, ನಿಮಗೆ ಗೊತ್ತಾಗಂಗಿಲ್ಲ ಅಂದರೆ ನಾನು ಅಳತೆ ಕಪ್ ತೋರಿಸಿದ್ನಲ್ಲ ಆ ಕಪ್ಪಲ್ಲಿ ಬೇಕಾದ್ರೆ ಒಂದು 8 ಗ್ಲಾಸ್ ನೀರು ಇಟ್ಕೊಂಡ್ರೆ ನೀವು ಸರಿ ಹೋಗುತ್ತೆ. ಇದು ನೋಡಿ, ಈ ಉದ್ದಿನಬೇಳೆನ ನಾನು ಈ ಅದಕ್ಕೆ ತಿರ್ಕೊಂಬಂದಿದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ನುಚ್ಚು ಇಲ್ದಂಗೆ ಚೆನ್ನಾಗಿ ಪೇಸ್ಟ್ ಆಗಬೇಕಿದು. ಪೇಸ್ಟ್ ಆಗಿದ್ದರೆ ಇದು ರವದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬರ್ತವೆ ಸಾಫ್ಟಾಗಿ ಇಡ್ಲಿ. ಅದಕ್ಕೆ ನಾನು ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ಇದು ಉದ್ದಿನಬೇಳೆ ಹಿಟ್ಟು ರುಬ್ಬಿದಾಗೆಲ್ಲ ಕೈಗೆ ಹತ್ತಬಾರ್ದು ಅಂತಂದರೆ ನಾವು ಕೈ ನೀರು ಹಚ್ಕೊಂಡ್ರೆ ಹತ್ತಂಗಿಲ್ಲ. ಆಮೇಲೆ ನೋಡಿ, ನಾನು ಉದ್ದಿನಬೇಳೆಗೆ ನಾನು ಅಳತೆ ತೋರಿಸಿದ್ನಲ್ಲ ಆ ಅಳತೆ ಲೋಟದಲ್ಲೇ ನಾನು ಇದಕ್ಕೆ 3 ಲೋಟ ರವೆ ಹಾಕೋಬೇಕು. 1 ಲೋಟ ಉದ್ದಿನಬೇಳೆಗೆ 3 ಲೋಟ ಹಾಕಬೇಕು. ಇಲ್ಲ ಜಾಸ್ತಿ ಆಗುತ್ತೆ ಅಂತಂದರೆ 2.5 ಗ್ಲಾಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿರಿ. ನನಗೆ 2.5 ಗ್ಲಾಸ್ ಅಷ್ಟೇ ಹಾಕ್ಕೊಂಡೆ ನಾನು. ನೀವು ಎಲ್ಲ ಮನೇಲಿ ತಿನ್ನಾಕಿದ್ದಾರೆ, ಜಾಸ್ತಿ ಮಾಡಿದ್ರೆ ನಡಿತೈತಿ ಅಂತಂದರೆ 3 ಗ್ಲಾಸ್ ಹಾಕೋಬೋದು. ನೀವು ಯಾವ ಗ್ಲಾಸ್ ಅಳತೆ ತೊಗೋತೀರ ನೋಡಿ ಆ ಗ್ಲಾಸಿಂದ 3 ಗ್ಲಾಸ್ ರವೆ, 1 ಗ್ಲಾಸ್ ಉದ್ದಿನಬೇಳೆ ಇದ್ದರೆ ಸಾಕು. ನಾನು ಇವಾಗೆಲ್ಲ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿದ್ದೆ. ನಾನು ಆವಾಗಲೇ ನೀರು ಬಿಸಿ ಅಷ್ಟೇ ಆಗಬೇಕದು. ಆಮೇಲೆ ನಾನು ಇದು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಅದು ರವೆ ಎಲ್ಲ ಕೆಳಗೆ ಕೂತ್ಕೊಂಡು ಮೇಲ್ಗಡೆ ನೀರು ಮಾತ್ರ ನಿಲ್ಲುತ್ತೆ ನೋಡಿರಿ. ಈಗ ಒಂದು 5-10 ನಿಮಿಷ ಬಿಡಬೇಕು. ಆ ನೀರೆಲ್ಲ ಬಸಿದ್ಬಿಟ್ಟು ನಾನು ಇದನ್ನು ತಗೊಂಡೆ ಅದನ್ನು ನಾನು ರವೆನ. ಅದಕ್ಕೆ ಇಲ್ಲಿ ನಾನು ರುಬ್ಬಿರೋ ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ಇದನ್ನು ನಾನು ತೋರಿಸಿದ ಅಳತೆ ಹಂಗೆ ನೀವು ಮಾಡಿದರೆ ಒಂದು ಸಲನೂ ಇಡ್ಲಿ ಕೆಡೋದೇ ಇಲ್ಲ. 1 ಸಲ ಕೆಡ್ಬೋದು, 2 ಸಲ ಕೆಡ್ಬೋದು. ನಾವು ಈ ಥರ ಅಳತೆ ಕರೆಕ್ಟಾಗಿ ಮಾಡಿದ್ವಿ ಅಂತಂದರೆ 3ನೇ ಸಲ ಅದು ಚೆನ್ನಾಗಿ ಬಂದೇ ಬರ್ತವೆ. ಹಾಗೆ ಈ ಥರ ನಾವು ಮಾಡ್ದಂಗೆ ನೀವು ಮಾಡಿದ್ರಿ ಅಂದರೆ ಹತ್ತಿ ಹಾಗೆ ಹೂವಿನ ಹಾಗೆ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ಇಡ್ಲಿ. ರವೆ ಮತ್ತು ಉದ್ದಿನಬೇಳೆ ಹಿಟ್ಟು ಎರಡು ಕರೆಕ್ಟಾಗಿ ಮಿಕ್ಸ್ ಆಗಂಗೆ ಈ ಥರ ಗರ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇವಾಗ ನಾನು ಅದನ್ನು ಮುಚ್ಚಿ ಎತ್ತಿಟ್ಬಿಡ್ತೀನಿ. ಇದು ನಾನು ಬೆಳಿಗ್ಗೆ ಇಡ್ಲಿ ಮಾಡಬೇಕಾದ್ರೆ ತೋರಿಸ್ತೀನಿ. ನಾನು ಸುಮಾರು ಮಾರ್ನಿಂಗ್ 9 ಗಂಟೆ ಆಗಿತ್ತು. ಎಷ್ಟು ಚೆನ್ನಾಗಿ ಪರ್ಮಿಟ್ ಆಗಿದೆ ನೋಡಿರಿ. ಬ್ಯಾಟರ್ ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ಲು ಹುಳಿನೂ ಬಂದಿಲ್ಲ, ಹುಳಿ ಬರ್ದಂಗೂ ಇಲ್ಲ. ಮತ್ತು ಎಷ್ಟು ಕರೆಕ್ಟಾಗಿ ಆಗೈತಿ ಅಂತಂದರೆ ನೋಡಿದ್ರೆ ಖುಷಿ ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಬಂದೈತಿ ನೋಡಿರಿ. ಇಲ್ಲಿ ನಿಮಗೆ ಕಾಣ್ತಾ ಇದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಳ್ತೀನಿ. ಈ ಥರ ಅದಕ್ಕೆ ಮತ್ತು ಈ ಥರ ಬಂದಿದೆ ಅಂದರೆ ಸೋಡಾ ಹಾಕೋಣ ಅವಶ್ಯಕತೆ ಇಲ್ಲ. ಮತ್ತು ನಾನು ಯಾವಾಗೂ ಸೋಡಾ ಹಾಕಿ ಮಾಡೋದೇ ಇಲ್ಲ ಇಡ್ಲಿಗೆ. ಇದೇ ಥರ ನಾನು ಉಪ್ಪು ರುಚಿಗೆ ಹಾಕ್ಕೊಂಡು ಈ ಥರ ತಿರುಗಿಸಿ ನಾನು ಇಡ್ಲಿ ಮಾಡಿದಾಗೆಲ್ಲ ಸಾಫ್ಟಾಗಿ ಹೂವಿನಂಗೆ ಬರ್ತವೆ ಇಡ್ಲಿ. ಸೋಡಾ ಅವಶ್ಯಕತೆನೇ ಇರಲ್ಲ. ಇಲ್ಲ, ನಾನು ಟಿಪ್ಸ್ ಹೇಳ್ತೀನಿ. ಏನಂದರೆ, ನಾವು ಇಡ್ಲಿ ಪಾತ್ರೆ ಪ್ರತಿಯೊಂದು ಇಡ್ಲಿ ಹಾಕಬೇಕಾದ್ರೆ ಇಡ್ಲಿ ಪಾತ್ರೆಗೆಲ್ಲ ಹಚ್ಚಿ ಎಣ್ಣೆನ ಹಾಕೋದು ಬದಲು ಈ ಥರ ಇಡ್ಲಿಗೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ರೆ, ಹಸಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಇಡ್ಲಿ ತಟ್ಟೆಗೆ ಹತ್ತೋದು ಇಲ್ಲ ಮತ್ತು ಎಣ್ಣೆ ಹಚ್ಚೋ ಅವಶ್ಯಕತೆಯೂ ಇರಲ್ಲ. ನಾನು ಹಿಂಗೆ ಡೈರೆಕ್ಟಾಗಿ ಹಾಕಿಟ್ಬಿಡ್ತೀನಿ ನೋಡಿ. ಇವಾಗ ನಾನು ಹಿಂಗೆ ಹಾಕಿಬಿಟ್ಟು ಕೆಳಗಿಲಿ ಕುಕ್ಕರ್ ಕರಗಾಗುತ್ತೆ ಅಂತಂದೇಳಿ ನಾನು ಹುಣಸೆ ಹಣ್ಣು ಹಾಕಿದ್ದೀನಿ. ಇದರಲ್ಲಿ ರೆಡಿ ಮಾಡಿಕೊಂಡು ಇದನ್ನು ನಾನು ಇಟ್ಟೆ. ಇವಾಗ ನಾನು 10-15 ನಿಮಿಷ ಬಿಟ್ಟರೆ ಸಾಕು. ಅಥವಾ ಇಲ್ಲಿ ಕುಕ್ಕರ್ ನೋಡ್ರಿ, ನಾನು ವಿಶಿಲ್ ಹಾಕದೆ ಕುಕ್ಕರಲ್ಲಿ ಇಟ್ಟಿದ್ದೀನಿ ಪಾತ್ರೆನ, ಅದು ಇಡ್ಲಿ ಪ್ಲೇಟದ್ದು.
ಇದು ಈ ಥರ ಈಗ ಈ ಹೊಗೆ ಬರಬೇಕು ಚೆನ್ನಾಗಿ, ಏನಂದರೆ ಪ್ರೆಷರ್ ಬರಬೇಕು. ಪ್ರೆಷರ್ ಬರೋಕತ್ತಾಗ ಇದು ನೋಡಿರಿ ನಿಮಗೆ ಕಾಣ್ತಾ ಇದೆ ಅನ್ಕೋತೀನಿ. ಇದು ಇಡ್ಲಿ ಆಗೈತೆ ಅಂತ ಅನ್ಕೋಬೋದು, ಇಲ್ಲಾಂದ್ರೆ ನೀವು 15 ನಿಮಿಷ ಬಿಟ್ಟು ತೆಗಿಬೋದು. ಈ ಥರ ನೋಡಿ, ಈ ಥರ ಹೊಗೆ ಬರಬೇಕು, ಚೆನ್ನಾಗಿ ಹೊಗೆ ಬರ್ತಾಯಿದೆ ಅಂದರೆ ಬಂದಿದೆ ಇಡ್ಲಿ ಅಂತ. ಇವಾಗ ನೋಡಿ ಒಂದು 5 ನಿಮಿಷ ಬಿಟ್ಟು ಅದು ಬಂದ್ ಮಾಡಿದ ಮೇಲೆ ಒಂದು 5 ನಿಮಿಷ ಬಿಟ್ಟು ನಾನು ತೆಗೆದೆ. ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ, ಸಖತ್ತಾಗಿ. ಇಡ್ಲಿ ಅಂದರೆ ತಿನ್ಲೋ ಇಡ್ಲೋ ಅನ್ನಂಗಾಗಿದೆ, ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಬಂದಿದೆ. ಹತ್ತಿ ಥರನೇ ಅಂತ ಹೇಳ್ಬೋದು, ಇಲ್ಲ ಮಲ್ಲಿಗೆ ಹೂವಿನ ಥರನೇ ಅಂತಲೇ ಅನ್ಬೋದು. ಬಾಯಲ್ಲಿ ನಾನು ಕರೆ ಮಾಡಿರ್ತಾವೆ, ಅಷ್ಟು ಸಾಫ್ಟಾಗಿ ಬಂದಿದ್ದವು. ನಾನು ಅಷ್ಟೇ ಸಾಫ್ಟಾಗಿರೋ ಇಡ್ಲಿ ಜೊತೆಗೆ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೆ. ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಈ ರೆಸಿಪಿ, ಈ ಮಾಡೋ ಮೆಥಡ್ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.